ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಮತ್ತೆ ಈ ಆತ್ಮಗಳು ಎಲ್ಲ ಜೀವರಾಶಿಗಳು ಮತ್ತೆ ಜೀವ ಇಲ್ಲದಿರುವಂತಹ ವಸ್ತುಗಳು ಅಂದ್ರೆ ಚರಚರ, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಎಂಟಿಟೀಸ್ ಅಂತಾರಲ್ಲ, ಇದರ ಒಳಗು ಮತ್ತೆ ಹೊರಗು ಹರಡಿರುತ್ತೆ. ಮತ್ತೆ ಇದು ಎಷ್ಟು ಸೂಕ್ಷ್ಮ, ಎಷ್ಟು ತಿಳಿ ಅಂದ್ರೆ ಇದು ಎಷ್ಟು ದೂರದಲ್ಲಿದೆ ಅಂತ ಅನ್ಕೊಂಡಿರ್ತೀವೋ ಅಷ್ಟೇ ನಮ್ಮ ಹತ್ರದಲ್ಲಿರುತ್ತೆ, ಅಷ್ಟು ಇದು ಸೂಕ್ಷ್ಮ. ಈ ಆತ್ಮ ಮತ್ತೆ ದೇಹ ಎರಡು ಭೇದಿಸಲು ಅಸಾಧ್ಯವಾದರೂ ಆತ್ಮ ದೇಹದ ಹೃದಯದ ಒಂದು ಚಿಕ್ಕ ಭಾಗದಲ್ಲಿ ನೆಲೆಸಿರುತ್ತೆ. ಇದು ಎಲ್ಲ ಜೀವಿಗಳಲ್ಲೂ ನೆಲೆಸ್ಕೊಂಡು ಅದರ ಸ್ಥಿತಿಗತಿಗೆ ಸಹಾಯ ಮಾಡುತ್ತಾ ದೇಹದೊಳಗಿರುವ ಯಾವುದೇ ರೀತಿಯಾದಂಥ ಸೃಷ್ಟಿಯಾಗಿರ್ಬೋದು ಅಥವಾ ಹಾಳಾಗ್ತಿರ್ಬೋದು ಇದೆಲ್ಲದಕ್ಕೂ ಕಾರಣ ಆಗಿ ಆತ್ಮ ಇರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.